ತಾಲೂಕಿನ ಹಿನ್ನೂರು ಗ್ರಾಮದ ಅನಾದಿ ಪ್ರಸಿದ್ಧವಾದ ಸಪರಿವಾರ ಸಹಿತ ಶ್ರೀ ಶಂಭುಲಿಂಗೇಶ್ವರ ದೇವರ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಮಹೋತ್ಸವ ಲೋಕ ಕಲ್ಯಾಣಾರ್ಥವಾಗಿ ನವಚಂಡಿ ಹವನ ಹಾಗೂ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮ ಶ್ರೀ ಶಂಭುಲಿಂಗೇಶ್ವರ ಹಾಗೂ ಶ್ರೀ ದುರ್ಗಾಂಬಿಕೆ ಭಜಕ ಸಮಿತಿ ವತಿಯಿಂದ ಮೇ 3ರಿಂದ 7ರವರೆಗೆ 5 ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯಿತು. ಕಾನನದ ನಡುವೆ ಹಿನ್ನೂರು ಗ್ರಾಮದಲ್ಲಿ ನೆಲೆಸಿರುವ ಈ ದೇವಾಲಯದಲ್ಲಿನ ಶ್ರೀ ಶಂಭುಲಿಂಗೇಶ್ವರ ಹಾಗೂ ಶ್ರೀ ನವದುರ್ಗೆ ಸುತ್ತಮುತ್ತಲಿನ ಜನರ ಆರಾಧ್ಯ ದೈವ. ಈ ದಿವ್ಯ ಸನ್ನಿಧಿಯಲ್ಲಿ ವರ್ಷಂಪ್ರತಿ ನವರಾತ್ರಿ ಸಂದರ್ಭದಲ್ಲಿ ನಡೆಯುವ ಮುತ್ತೈದೆಯರ ಊಟ ಕಾರ್ಯಕ್ರಮವು ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ. ಮುತ್ತೈದೆಯರು ದೇವರಿಗೆ ಉಡಿ ತುಂಬುವುದು ಇಲ್ಲಿನ ಸಂಪ್ರದಾಯ. ಅಂತೆಯೇ ಪ್ರಸಾದ ಕೇಳುವ ಪದ್ಧತಿಯೂ ಇದೆ. ಇನ್ನು ದೇವರ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಮಹೋತ್ಸವ ಕಾರ್ಯಕ್ರಮಕ್ಕಾಗಿ ದೇವಾಲಯವನ್ನು ತಳಿರು ತೋರಣಗಳಿಂದ ವಿದ್ಯುತ್ ಅಲಂಕಾರದಿಂದ ಶೃಂಗರಿಸಲಾಗಿತ್ತು. ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಸಲು ಭಜಕ ಸಮಿತಿಯವರು ತಿಂಗಳಾನುಗಟ್ಟಲೆ ಶ್ರಮ ವಹಿಸಿ ಪೂರ್ವ ತಯಾರಿಯಲ್ಲಿ ತೊಡಗಿಕೊಂಡಿದ್ದರು. ಕ್ಷೇತ್ರಕ್ಕೆ ನಡೆದುಕೊಳ್ಳುವ ದೂರದೂರಿನವರಿಗೂ ಸಹ ಕಾರ್ಯಕ್ರಮಕ್ಕೆ ಆಮಂತ್ರಿಸಿ ಸೇವೆಗೆ ಅವಕಾಶ ನೀಡಿದ್ದರು. ಮೇ 3ರಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಗಿದ್ದವು. ಮೇ 4ರಂದು ಬೆಳಗ್ಗೆ 8:42ರ ವೃಷಭ ಲಗ್ನದ ಸುಮುಹೂರ್ತದಲ್ಲಿ ಸಪರಿವಾರ ಸಹಿತ ಶ್ರೀ ಶಂಭುಲಿಂಗೇಶ್ವರನ ಪುನರ್ ಪ್ರತಿಷ್ಠಾ ಬಂಧಲೇಪನ, ಜೀವಕಲಾ ತತ್ವಕಲಾನ್ಯಾಸ, ಧ್ವಜಾದಿವಾಸ ಹೋಮ, ಧ್ವಜಾರೋಹಣ, ಮಧ್ಯಾಹ್ನ ಮಹಾಪೂಜೆ, ಸಾಯಂಕಾಲ ಮೃತ್ತಿಕಾಹರಣ, ಬೀಜವಾಪನ, ಬೇರಿತಾಡನ, ಶ್ರೀಬಲಿ ಪೂಜೆ ಇತ್ಯಾದಿ ನಡೆಸಲಾಗಿತ್ತು. ಕ್ಷೇತ್ರದಲ್ಲಿ ನಡೆದ ಧಾರ್ಮಿಕ ಕಾರ್ಯಕ್ರಮಗಳ ಕುರಿತು ದೇವಾಲಯದ ಆಡಳಿತ ಮಂಡಳಿ ಕಾರ್ಯದರ್ಶಿ ತಿಮ್ಮಪ್ಪ ನಾಯ್ಕ್, ಅರ್ಚಕರಾದ ಸುದರ್ಶನ್ ಭಟ್ ಅವರು ನುಡಿಸಿರಿ ವಾಹಿನಿಯೊಂದಿಗೆ ಮಾತನಾಡಿದರು. ಎಲ್ಲ ಭಕ್ತರ ಸಹಕಾರದಿಂದ ಕಾರ್ಯಕ್ರಮ ವಿಜೃಂಭಣೆಯಿಂದ ಯಶಸ್ವಿಯಾಗಿ ನಡೆದಿದೆ. ಕಾರ್ಯಕ್ರಮ ಪೂರ್ವದಲ್ಲಿ ಭಜಕ ಸಮಿತಿಯಿಂದ ಸಭೆ ನಡೆಸಿ 15 ಲಕ್ಷ ವೆಚ್ಚದಲ್ಲಿ ಕಾರ್ಯಕ್ರಮ ನಡೆಸುವ ತೀರ್ಮಾನ ಕೈಗೊಳ್ಳಲಾಗಿತ್ತು. ಅದೇ ಪ್ರಕಾರ ದಾನಿಗಳು, ಗ್ರಾಮಸ್ಥರು ಸಹಕರಿಸಿದ್ದಾರೆ. ಭಕ್ತರು ದೇವರಿಗೆ ದೇಣಿಗೆ ರೂಪದಲ್ಲಿ ನೀಡಿದಂತಹ ಆಭರಣಗಳನ್ನು ಸೇರಿಸಿಟ್ಟು ಅದರಿಂದ 1 ಕೆಜಿಯಷ್ಟು ತೂಕದಲ್ಲಿ ಅಮ್ಮನವರಿಗೆ ಮುಖಕವಚ ಮಾಡಿಸಿ ಇಂದು ದೇವಿಗೆ ಸಮರ್ಪಿಸಲಾಗಿದೆ ಎಂದು ಸಹಕರಿಸಿದ ಎಲ್ಲ ದಾನಿಗಳಿಗೂ ಭಕ್ತರಿಗೂ ಕೃತಜ್ಞತೆ ಸಲ್ಲಿಸಿದರು. ನನ್ನ ಹೆಸರು ತಿಮ್ಮಪ್ಪ ನಾಯ್ಕ ಅಂತ. ನಾನು ಈ ಕ್ಷೇತ್ರದ ಆಡಳಿತ ಸಮಿತಿಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೇನೆ ಹಾಗೂ ಕೊಡಾಣಿ ಗ್ರಾಮ ಪಂಚಾಯತದ ಹಾಲಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೇನೆ. ಈ ಕ್ಷೇತ್ರದಲ್ಲಿ 3ನೇ ತಾರೀಕು ಅಂದರೆ 3/5/2025ರಿಂದ 7ನೇ ತಾರೀಕುವರೆಗೆ ಸತತವಾಗಿ 5 ದಿವಸದ ಧಾರ್ಮಿಕ ಕಾರ್ಯಕ್ರಮವನ್ನು ಅಷ್ಟಬಂಧ ಪುನರ್ ಪ್ರತಿಷ್ಠೆ ಹಾಗೂ 12 ನಮ್ಮಲ್ಲಿ ಧಾರ್ಮಿಕವಾಗಿ ನಮ್ಮ ಶಂಭುಲಿಂಗೇಶ್ವರನ ಪರಿವಾರ ದೇವರುಗಳಿದೆ. 12 ಕಡೆ ಸ್ಥಳಗಳಿವೆ. 12 ಸ್ಥಳಗಳ ಜೀರ್ಣೋದ್ಧಾರವನ್ನು ಮಾಡಿ ಈ ಒಂದು ಕಾರ್ಯವನ್ನು ನಾವು
ಇವತ್ತು 4ನೇ ದಿವಸ ಪೂರ್ಣಾವತಿ ಹಾಗೂ ಅಮ್ಮನವರಲ್ಲಿ ಚಂಡಿ ಹೋಮ ಹಾಗೂ ಶಂಭುಲಿಂಗೇಶ್ವರನಲ್ಲಿ ಇದು ಯಾವುದು ಅಂದರೆ ಪೂರ್ಣ ಕುಂಭ ಕಳಸ ಅಭಿಷೇಕವನ್ನು ಮಾಡಿ ಇವತ್ತು ಈ ಒಂದು 4ನೇ ದಿವಸದ ಕಾರ್ಯಕ್ರಮ ಸಂಪನ್ನಗೊಳ್ತಾ ಇದೆ. ಈ ಒಂದು ಧಾರ್ಮಿಕ ಕಾರ್ಯಕ್ರಮ ಎಲ್ಲ ಭಕ್ತರ ಒಂದು ಸಹಕಾರದಿಂದ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದ ಬಜೆಟ್ ಒಂದು 15 ಲಕ್ಷ ನಾವು ಅಂದಾಜು ಮಾಡಿದ್ವಿ. ಅದು ಸಹ ಸ್ವಲ್ಪ ಕ್ರಾಸ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಅದೇ ರೀತಿಯಲ್ಲಿ ನಾಳನೇ ದಿವಸ 7ನೇ ತಾರೀಕು ಅಂದರೆ 5ನೇ ದಿವಸ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ನಡೀತಾ ಇದೆ. ಈ ಒಂದು ಕಾರ್ಯಕ್ರಮವನ್ನು ಈ ಕ್ಷೇತ್ರದ ದಾನಿಗಳಾದಂಥ ಇದೇ ಊರಿನವರಾದಂತಹ ಶ್ರೀ ಸೀತಾರಾಮ್ ನಾಗಪ್ಪ ನಾಯ್ಕ ಅಂತ ಉದ್ಯಮಿಗಳು ಬೆಂಗಳೂರು, ಇವರು ಇದರ ಪೂರ್ಣ ಪ್ರಾಯೋಜಕತ್ವವನ್ನು ವಹಿಸ್ಕೊಂಡು ನೆರವೇರಿಸ್ಕೊಳ್ತಾ ಇದ್ದಾರೆ. ಅದೇ ರೀತಿ ಎಲ್ಲ ಭಕ್ತಾದಿಗಳು ತಮ್ಮ ಕೈಲಾದಂಥ ಧನ ಸಹಾಯವನ್ನು ಎಲ್ಲ ತನುಮನ ಧನ ಸಹಾಯವನ್ನು ಮಾಡಿ, ಅದೇ ರೀತಿ ಗ್ರಾಮದ ಎಲ್ಲ ಗ್ರಾಮಸ್ಥರು ಸಹ ತಮ್ಮ ಒಂದು ಸ್ವಯಂ ಸೇವಕರಾಗಿ ಕೆಲಸವನ್ನು ಮಾಡಿ ಈ ಒಂದು ಕಾರ್ಯವನ್ನು ಸಂಪನ್ನಗೊಳಿಸಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಶ್ರೀ ಗುರವೇ ನಮಃ. ಶಂಭುಲಿಂಗೇಶ್ವರ ದುರ್ಗಾ ಪರಮೇಶ್ವರಿ ಶ್ರೀ ಕ್ಷೇತ್ರ ಹಿನ್ನೂರು ಪುನರಾಷ್ಟ್ರಬಂಧ ಕಾರ್ಯಕ್ರಮ ನೆರವೇರಿತು. ಇವತ್ತೊಂದು ದಿವಸದಲ್ಲಿ ಮಹಾಪೂರ್ಣಾವತಿ, ಚಂಡಿಕಾಯಾಗ, ಬ್ರಹ್ಮಕಲಶ, ಶಿವನಿಗೆ ಅಷ್ಟಬಂಧ ಕಾರ್ಯಕ್ರಮ 4 ದಿವಸಗಳಿಂದ ನೆರವೇರುತ್ತಾ ಬಂದಿತ್ತು. ಇವತ್ತು ಸಮಸ್ತ ಭಕ್ತರು ಬಂದು ಸೇವೆಯನ್ನೆಲ್ಲ ಸಲ್ಲಿಸಿದ್ದಾರೆ. ಗ್ರಾಮ ಅಭಿವೃದ್ಧಿಯಾಗಿದೆ. ಈ ನಮ್ಮ ಸ್ಥಳ ಅಂದರೆ ಕ್ಷೇತ್ರದಲ್ಲಿ 12 ಸ್ಥಳಗಳಿವೆ. ಆ 12 ಸ್ಥಳಗಳ ಪುನರ್ ಪ್ರತಿಷ್ಠಾಪನಾ ಜೀರ್ಣೋದ್ಧಾರಗಳಾಗಿದೆ. ಮುಂದಿನ ದಿವಸದಲ್ಲಿ ತಾಯಿಯ ದುರ್ಗಾ ಪರಮೇಶ್ವರಿಯ ದೇವಸ್ಥಾನವನ್ನು ನಿರ್ಮಾಣವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಭಕ್ತಾದಿಗಳ ಸಹಾಯ ಸಹಕಾರ, ತನು ಮನ ಧನ ಇದಕ್ಕೂ ಹೆಚ್ಚಿನ ರೀತಿಯಲ್ಲಿ ಸಹಕರಿಸಿ ದೇವಸ್ಥಾನಕ್ಕೆ ಬಂದು ಎಲ್ಲರಿಗೂ ಒಳ್ಳೆಯದಾಗಲಿ ಪ್ರಾರ್ಥಿಸ್ತೇವೆ. ಮುಖ ಕವಚವನ್ನು ನಮ್ಮ ಈ ಕ್ಷೇತ್ರಕ್ಕೆ ಬಂದಂತಹ ಬೆಳ್ಳಿ ಬಂಗಾರಗಳಿಂದ ಅದನ್ನು ಕರಗಿಸಿ ಒಂದು ತಾಯಿಗೆ ಮುಖ ಕವಚ ಮತ್ತು ಬಂಗಾರವನ್ನು ಕಮಿಟಿಯವರು, ಆಡಳಿತ ಕಮಿಟಿಯವರು ಮಾಡಿದ್ದಾರೆ. ವಿಶೇಷವಾಗಿ ಈ ಒಂದು ಪುನರ್ ಪ್ರತಿಷ್ಠಾ ಮಹೋತ್ಸವ. ದೇವಾಲಯದ ಮಹಿಮೆ ಕುರಿತು ಸ್ಥಳೀಯರಾದ ಹೆಗ್ಗಾರ್ ಬಾಲಕೃಷ್ಣ ಪೈ ಅವರು ಮಾತನಾಡಿ, ಇಲ್ಲಿಯ ಅಮ್ಮನವರ ಸನ್ನಿಧಿಯಲ್ಲಿ ನಿರಂತರವಾಗಿ ಬೃಹದಾಕಾರದ ಹುತ್ತ ಬೆಳೆಯುತ್ತಿದೆ. ಇದಕ್ಕೆ ನಿಖರ ಕಾರಣ ತಿಳಿಯುತ್ತಿಲ್ಲ. ಆದರೆ ಸ್ವತಃ ನಾಗರಾಜನೇ ತಾಯಿ ವನದುರ್ಗಿ ಜೊತೆ ನೆಲೆ ನಿಂತಿದ್ದಾನೆ ಎನ್ನುವ ನಂಬಿಕೆ ಇದೆ. ಸದಾ ಕಾಲ ತಾಯಿ ನಂಬಿದವರಿಗೆ ಶ್ರೀರಕ್ಷೆ ನೀಡುತ್ತಿದೆ ಎಂದು ಹೇಳಿದರು. ನನ್ನ ಹೆಸರು ಬಾಲಕೃಷ್ಣ ಪೈ. ನಾನು ಸದಾಕಾಲ ದೇವಿಯ ಭಕ್ತ. ಇಲ್ಲಿ ಯಾವಾಗಲೂ ನಿರಂತರವಾಗಿ ಸೇವೆಯಲ್ಲಿ ನಾನು ಪಾಲ್ಗೊಳ್ಳುವ ಅವಕಾಶ ತಾಯಿ ಮಾಡಿಕೊಟ್ಟಿದ್ದಾಳೆ. ಆದರೆ ಇಲ್ಲಿ ಕ್ಷೇತ್ರ ಮಹಾತ್ಮೆ ಅಂದರೆ ತಾಯಿ ವನದುರ್ಗಿ ಮತ್ತು ಈಶ್ವರನ ಜೊತೆಗಿದ್ದು ಸಮಸ್ತ ಭಜಕರಿಗೆ ಒಳ್ಳೇದು ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಅಷ್ಟಬಂಧ ಕಾರ್ಯಕ್ರಮದಲ್ಲಿ ಪುನಃ ಅಷ್ಟಬಂಧ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲವೂ ತಾಯಿಯ ಅನುಗ್ರಹದಿಂದ ಸಕಾರವಾಗಿ ಜರುಗಿತು. ತಾಯಿಯ ಅನುಗ್ರಹ ಎಲ್ಲ ಭಕ್ತರಿಗೆ ಸುಖ ಶಾಂತಿ ಸಮೃದ್ಧಿ ಕೊಡಲಿ ಅಂತ ಹಾರೈಸುತ್ತಾ ತಾಯಿ ಹತ್ರ ಸಮಸ್ತ ಭಜಕರಿಗೆ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಆರೋಗ್ಯ ಚೈತನ್ಯ ಕ್ರೀಡಾಶಕ್ತಿ ಕೊಟ್ಟು ಇದಕ್ಕಿಂತ ಹೆಚ್ಚಿನ ಸೇವೆ ಕೊಡುವಂಥ ಭಾಗ್ಯ ಆ ತಾಯಿ ಮಹಾದೇವಿ ಉಮಾಮಹೇಶ್ವರಿ ಉಮಾಮಹೇಶ್ವರ ಕೊಡಲಂತ ಹಾರೈಸುತ್ತೇನೆ. ಸಮಸ್ತ ಇಲ್ಲಿ ಪಾಲ್ಗೊಳ್ಳುವಂಥ ಎಲ್ಲ ಭಕ್ತರಿಗೆ ತಾಯಿ ಕನ್ನಡಾಂಬೆ ಎಲ್ಲರಿಗೂ ಅನುಕೂಲ ಮಾಡದಂತ ಹಾರೈಸುತ್ತಾ ನಾನು ನನ್ನ ಕ್ಷೇತ್ರ ಮಾತುಗಳನ್ನು ಮುಗಿಸುತ್ತಾ ಇದ್ದೇನೆ. ಬೆಂಗಳೂರಿನಲ್ಲಿ ನೆಲೆಸಿರುವ ಭಕ್ತರೊಬ್ಬರು ಮಾತನಾಡಿ, ಇಲ್ಲಿ ನವರಾತ್ರಿ ಸಂದರ್ಭದಲ್ಲಿ ನಡೆಯುವ ಮುತ್ತೈದೆಯರ ಊಟಕ್ಕೆ ಬಹಳ ವಿಶೇಷತೆ ಇದೆ. ಹರಕೆ ಹೊತ್ತು ಬೇಡಿಕೊಂಡಾಗ ನಮ್ಮ ಕೋರಿಕೆಗಳು ಈಡೇರಿದೆ ಎಂದು ಶ್ರೀ ಕ್ಷೇತ್ರದಿಂದ ತಮ್ಮ ಜೀವನದಲ್ಲಿ ನಡೆದ ಪವಾಡಗಳ ಕುರಿತು ಅನಿಸಿಕೆ ಹಂಚಿಕೊಂಡರು. 2 ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಿದ್ದೀನಿ. ಇಲ್ಲಿ ಇಡ್ಗುಂಜಿಯಿಂದ ಕೇವಲ 5 ಕಿಲೋಮೀಟ್ರ್ ದಾರಿ ಇಲ್ಲಿ ಇನ್ನೂರು ಬರೋಕ್ಕೆ. ಇದು ಸುಮಾರು ವರ್ಷದಿಂದ ದೇವಸ್ಥಾನ ಇದೆ. ಇಲ್ಲಿ ವನದುರ್ಗಾದೇವಿ ಮತ್ತು ಇಡ್ಗುಂಜಿ ಇಂದ 5 ಕಿಲೋಮೀಟ್ರ್ ಇರೋದ್ರಿಂದ ಸ್ವಲ್ಪ ಜನ ಇವಾಗ ಬರ್ತಿದ್ದಾರೆ. ಮತ್ತು ದಸರಾ ಟೈಮಲ್ಲಿ ನವರಾತ್ರಿಯಲ್ಲಿ 9 ದಿನವೂ ವಿಶೇಷ ಪೂಜೆ ನಡೆಯುತ್ತೆ. 29
ವರ್ಷ ಆದಮೇಲೆ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೀತಿದೆ. ಸತತ 4 ದಿನದಿಂದನೂ ಈ ಪುನರ್ ಪ್ರತಿಷ್ಠಾಪನೆ ನಡೆದು ತುಂಬ ಪುರೋಹಿತರು, ಒಂದು 20-30 ಜನ ಪುರೋಹಿತರು ಬಂದು ಇಲ್ಲಿ ಪೂಜೆ ಮಾಡಿದ್ದಾರೆ. ಚಂಡಿಕಾ ಹೋಮ, ನವಚಂಡಿಕಾ ಹೋಮ ಮುಂತಾದ ಪೂಜೆಗಳು ಮಾಡ್ತಿದ್ದಾರೆ. ಈ ದೇವಸ್ಥಾನ ವಿಶೇಷತೆ ಅಂತ ಅಂದರೆ ನನಗೆ ಅನಿಸೋ ಪ್ರಕಾರ ಇಲ್ಲಿ ಬಂದವರು ತುಂಬ ವಿಶೇಷ ಸೇವೆಗಳು ಮಾಡ್ತಾರೆ. ಮುತ್ತೈದೆಯರು ಊಟ ಇಲ್ಲಿ ತುಂಬ ಫೇಮಸ್ ಇದೆ. ಮತ್ತು ಶಂಭುಲಿಂಗೇಶ್ವರ ದೇವಸ್ಥಾನದಲ್ಲೂ ಅಷ್ಟೇ ಶಿವನಿಗೆ ಬ್ರಹ್ಮಾರ್ಚನೆ, ಶಿವಾರ್ಚನೆಗಳ ಎಲ್ಲ ನಡೆಯುತ್ತಿದೆ. ಇದು ತುಂಬ ಇವಾಗ ತುಂಬ ಜನ ಬರ್ತಾ ಹೋಗ್ತಿದ್ದಾರೆ. ಪುನರ್ ಪ್ರತಿಷ್ಠಾಪನೆ ಅಂತೂ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ನನಗಂತೂ ಈ ದೇವಸ್ಥಾನದಲ್ಲಿ ಬರೋದ್ರಿಂದ ತುಂಬ ಅನುಕೂಲ ಆಗಿದೆ. ಪ್ರತಿ ವರ್ಷ ಮತ್ತು ಊರಿಂದ ಬಂದಾಗೆಲ್ಲ, ಬೆಂಗಳೂರಿಂದ ಬಂದಾಗೆಲ್ಲ ಈ ದೇವಸ್ಥಾನಕ್ಕೆ ನಾವು ಬರದೇ ಹೋಗೋದೇ ಇಲ್ಲ. ಮತ್ತು ಇಲ್ಲಿ ಮಧ್ಯಾಹ್ನ ಒಂದು 12 ಗಂಟೆಗೆ ವಿಶೇಷ ಪೂಜೆ ನಡೆಯುತ್ತೆ. ಆ ವಿಶೇಷ ಪೂಜೆಗೆ ಎಲ್ಲರೂ ಭಾಗಿಯಾದರೆ ತುಂಬ ಒಳ್ಳೆಯದಂತ ಹೇಳ್ತಾರೆ. ಇನ್ನು ಉದ್ಯಮಿ ಮಾಸ್ತಪ್ಪ ನಾಯ್ಕ್ ದೇವಾಲಯಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದರು. ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ಸಹಕಾರ ನೀಡಿದ್ದರಿಂದ ಆಡಳಿತ ಮಂಡಳಿಯವರು ಮಾಸ್ತಪ್ಪ ನಾಯ್ಕ್ ಅವರನ್ನು ಸನ್ಮಾನಿಸಿದರು. ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನಡೆದಿದೆ. ಮುಂದಿನ ದಿನಗಳಲ್ಲಿಯೂ ಕಾರ್ಯಕ್ರಮ ಇದೇ ರೀತಿ ನಡೆಯಲಿ ಎಂದು ಸನ್ಮಾನ ಸ್ವೀಕರಿಸಿದ ಮಾಸ್ತಪ್ಪ ನಾಯ್ಕ್ ಹೇಳಿದರು. ಶ್ರೀ ಶಂಭುಲಿಂಗೇಶ್ವರ ದೇವರ ವರ್ಧಂತಿ ಉತ್ಸವ ಹಾಗೂ ಅಷ್ಟಬಂಧ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೇನೆ. ಹಾಗೆ ಇಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತ ಸಮೂಹಗಳು ಸೇರಿವೆ. ನನಗೆ ತುಂಬ ಖುಷಿಯಾಗಿದೆ. ನಮ್ಮ ಧರ್ಮದಲ್ಲೂ ಕೂಡ ಪ್ರತಿ ವರ್ಷವೂ ಇದೇ ರೀತಿ ಉತ್ಸವ, ವರ್ಧಂತಿ ಉತ್ಸವ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿನ ವಿಜೃಂಭಣೆಯಲ್ಲಿ ನೆರವೇರಲಿ ಅಂತ ಕೇಳಿಕೊಳ್ಳುತ್ತೇನೆ. ಥ್ಯಾಂಕ್ ಯು. ಒಟ್ಟಿನಲ್ಲಿ ಶಂಭುಲಿಂಗೇಶ್ವರ ಹಾಗೂ ಶ್ರೀ ವನದುರ್ಗೆ ದೇವರ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಮಹೋತ್ಸವ ವಿಜೃಂಭಣೆಯಿಂದ ಜರುಗುವ ಮೂಲಕ ಹಿನ್ನೂರಿನಲ್ಲಿ ಧಾರ್ಮಿಕ ಸಂಭ್ರಮ ಮನೆ ಮಾಡಿತ್ತು. ಸಾವಿರಾರು ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶ್ರೀದೇವರ ಕೃಪೆಗೆ ಪಾತ್ರರಾದರು. ರಾಜೇಶ್ ಜೊತೆಗೆ ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.